ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಡೈಲಿ ರುಟೀನ್ ವ್ಲಾಗ್ ಮಾಡಬೇಕು ಅಂತ ಇದ್ದೇನೆ. ಬೆಳಿಗ್ಗೆ 7 ಗಂಟೆಗೆ ಎದ್ದು ಮತ್ತು ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಡ್ಯೂಟಿಗೆ ಹೊರಡೋದು. ಅಂಕಲ್ ತಿಂಡಿ ಕೊಡಲಿಕ್ಕೆ ಬಂದರು. ಈಗ ತಿಂಡಿ ಪುಳಿಯೋಗರೆ ನನ್ನ ಫೇವ್ರೆಟ್. ಪಿ ಜಿಯಲ್ಲಿ ಕೊಡೋ ಫುಡ್ಡಲ್ಲಿ ಪುಳಿಯೋಗರೆ ಮತ್ತು ಪಲಾವ್ ಅಂದರೆ ನನಗೆ ತುಂಬ ಇಷ್ಟ. ಇವತ್ತು ನಾನು ಹೇರ್ ಸ್ಟೈಲ್ ಮಾಡಬೇಕು ಅಂದ್ಕೊಂಡೆ, ಮತ್ತು ತಿಂಡಿ ಅಂಕಲ್ ಬೇಗ ಬಂದರು, ಹಾಗೆ ಹೇರ್ ಸ್ಟೈಲ್ ಮಾಡಲಿಕ್ಕಾಗಲಿಲ್ಲ. ಸೀದೆ ಎತ್ಕೊಂಡು ಬಂದೆ. ನಮ್ಮ ಪಿ ಜಿಯಲ್ಲಿ 2 ನಾಯಿ ಮರಿ ಇದೆ. ತುಂಬ ಗುಂಡಿದೆ, ಕ್ಯೂಟಾಗಿ ನನ್ನ ಹಾಗೆ. ಈ ನಾಯಿ ಮರಿ ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಆಯಿತಾ. ನೀವು ಮಾತ್ರ ತಗೊಂಡೋಗ್ಲಿಕ್ಕೆ ಉಡುಪಿಗೆ ಬರಬೇಕಷ್ಟೇ. ನಾನೀಗ 8:30ಗೆ ಡ್ಯೂಟಿಗೆ ಹೋಗ್ತಾ ಇದ್ದೇನೆ. ಒಂದು 8:50 ಆಗುವಾಗ ರೀಚ್ ಆಗ್ತೀವಿ. 9 ಗಂಟೆಗೆ ಲಾಗಿನ್ ಆಗಬೇಕು. ಇಲ್ಲಿಂದ ನಮ್ಮ ಪಿ ಜಿಯಿಂದ ಒಂದು 20 ನಿಮಿಷ ದೂರ ಇದೆ. ಡ್ಯೂಟಿ ಮುಗಿಸಿ ಬಂದ್ವಿ. ನಮ್ಮ ಕಂಪನಿ ಎದುರುಗಡೆ ವ್ಯೂ ಎಷ್ಟು ಚೆಂದ ಇದೆ ನೋಡಿ. ನಮ್ಮ ಕಂಪನಿಯಿಂದ ರೂಮಿಗೆ ಹೋಗೋ ದಾರಿಯಲ್ಲಿ ಒಂದು ಆಂಟಿ ಮೀನು ಮಾರ್ಕೊಂಡಿರ್ತಾರೆ ಆಯಿತಾ. ಇವತ್ತು ಯಾವ ಮೀನು ಉಂಟು ಅಂತ ಹೋಗಿ ನೋಡುವ. ಮೀನು ಆಂಟಿ ಮೀನಿಲ್ಲ, ಎಂತ ಮೀನು ಇವತ್ತು? ಮರವೈ ಇದೆ. ಒಳ್ಳೆದುಂಟು. ಬೇಕಾ ಶಾಂತಕ್ಕ? ಅದೆಂತ ಗಟ್ಟಿಯಾಗಿದೆ. ರೈಸ್ ಇದೆಲ್ಲ ತುಳುವಲ್ಲಿ ಮರುವೈ ಅಂತೀವಿ. ನಿಮ್ಮ ಊರ ಬದಿ ಎಂತ ಹೇಳ್ತೀರಿ ಅಂತ ಕಮೆಂಟ್ ಮಾಡಿ ಆಯಿತಾ. ಮಸಾಲೆ ಪುರಿ ತಗೊಳ್ಳುವ ಅಂತ ಹೇಳ್ತಿದ್ಲು, ಬಟ್ ಇಲ್ಲಿ ಅಂಗಡಿಯೇ ಕ್ಲೋಸ್ ಆಗಿಬಿಟ್ಟಿದೆ. ವೆರಿ ಬ್ಯಾಡ್, ಸೋ ಸ್ಯಾಡ್. ನಿಮಗೆ ಶಾಂತಕ್ಕ 5:30ಗೆ ಲಾಗೌಟ್ ಆದರೆ ಒಳ್ಳೇದಾ, ಓಟಿ ಇದ್ರೆ ಒಳ್ಳೇದಾ? 5:30 ಲಾಗೌಟ್ ಆದರೆ ಒಳ್ಳೇದು. ಯಾಕೆ? ಓಟಿ ಸ್ಯಾಲ್ರಿ ಬರುತ್ತಲ್ಲ, ಪರ್ ಅವರ್ ಬರುತ್ತಲ್ಲ. ನಮಗೆ ಪರ್ ಅವರ್ ಇದೆಲ್ಲ ದುಡ್ಡು ಬೇಡ, ನಮಗೆ ಡ್ಯೂಟಿದು ದುಡ್ಡು ಸಾಕು ನಮಗೆ. ಎಕ್ಸ್ಟ್ರಾ ಎಲ್ಲ ನಾವು ಉಳಿತಾಯ ಎಲ್ಲ ಮಾಡಲ್ಲ ಜಾಸ್ತಿ. ಹೌದಾ? ಜಾಲಿ ಮಾಡೋದಾ? ಹಾಂ, ಜಾಲಿ ಮಾಡೋದು. ಅದೇ ಟ್ರಿಪ್ ಎಲ್ಲ ಪ್ಲ್ಯಾನ್ ಮಾಡಿ ಹೋಗಿ ಆಯ್ತಲ್ಲ. ಮಳೆಗಾಲ ಅಲ್ಲ ಈಗ, ನೆಕ್ಸ್ಟ್ ಹೋಗುದು. ಮಳೆಗಾಲ ಮುಗಿದ್ಮೇಲೆ ಈಗ ನೀವು ಹೋಗಂದ್ರೆ ಬೇಜಾರತ್ತೆ. ನಾವಿವತ್ತು ಬೇಗ ಬಿಟ್ಟಿದ್ದಾರೆ ಅಂತ ಮಣಿಪಾಲದ ಕೆನರಾ ಮಾಲ್ಗೆ ಹೋಗ್ತಿದ್ದೇವೆ. ಅಲ್ಲಿ ಆಫರ್ ಇದೆ ಅಂತೆ, ಹಾಗೆ ನೋಡಲಿಕ್ಕೆ ನಾನು ನಿಶ್ಮಿತಾ ಹೋಗ್ತಾ ಇದ್ದೇವೆ. ಕೆನರಾ ಮಾಲ್ ಇವಾಗ ಅನ್ಲಿಮಿಟೆಡ್ ಸ್ಟೋರ್ ಅವಳೇ ಉಂಟಲ್ಲ. ನಾವು ಸೆಕೆಂಡ್ ಟೈಮ್ ಇಲ್ಲಿಗೆ ಬರೋದು. ಮಣಿಪಾಲಿಗೆ ಬಂದು 2 ವರ್ಷ ಆಯಿತು, ಆದರೆ 2 ಸಲ, ಇದು 2ನೇ ಸಲ. ಓಲ್ನಿಶ ಟ್ರೆಂಡ್ಸ್ ಮ್ಯಾನ್. ನಾನು ವಿಡಿಯೋದಲ್ಲಿ ನೋಡಿದ ಹಾಗೆ ಎಲ್ಲ ಬೈ 1 get 1 ಒಳ್ಳೆ ರೇಟಿಗೆ ಇದೆ. 700, ತುಂಬ ಕಡಿಮೆಗೆ ಇದೆ ನೋಡಿ. ಇಷ್ಟಾಂಡ ಓ ಏತು ಪರ್ಚೇಸ್ ಅಂತ. ಈ ಜೀನ್ಸ್ ನೋಡಿ 800 rupees, ಬೈ 1 get 1. ನೋಡಿ ಗೈಸ್, ಲಾಗರ್ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾಳೆ. ಎಷ್ಟು ತಗೊಂಡು? ಅಡಿಲ್ಲ, ಇಲ್ವೇ ಒಂದೇ ತಗೊಂಡದ್ದು. ಇಷ್ಟ ಆಗಿದೆ, ಆದರೆ ನಮ್ಮ ಸೈಜಿಗಿನ ದೊಡ್ಡ ಸೈಜ್ ಉಂಟು. ಯಾರೆಲ್ಲ ಮಣಿಪಾಲದಲ್ಲಿದ್ದೀರಿ, ಕೆನರಾ ಮಾಲ್ನಲ್ಲಿರುವ ಅನ್ಲಿಮಿಟೆಡ್ ಸ್ಟೋರಿಗೆ ವಿಸಿಟ್ ಮಾಡಿ. ನಾನು 2 ಜೀನ್ಸ್ ತಗೊಂಡೆ. ಪ್ರೈಸ್ ರೀಸನೇಬಲ್ ಇದೆ, ಬೇಗ ಬಂದು ಪರ್ಚೇಸ್ ಮಾಡಿ. ಒಂದು ಆ್ಯಪ್ ಡೌನ್ಲೋಡ್ ಮಾಡಿದರೆ ಕ್ಯಾರಿ ಬ್ಯಾಗ್ ಫ್ರೀಯಾಗಿ ಸಿಗ್ತದಂತೆ. ಹಾಗೆ ನಿಶ್ಮಿತ ಕ್ಯಾರಿ ಬ್ಯಾಗ್ ಎಂಥದ್ದು, ಹೌದಾದ ಆ್ಯಪ್ ನಿಶು? ಲೈಮ್ ರೋಡ್ ಆ್ಯಪ್. ನಾವೆಂತ 2 ಪರ್ಚೇಸ್ ಮಾಡಿದ್ವಿ ಅಷ್ಟೇ ಜೀನ್ಸ್. ನಮಗೆ ಕ್ಯಾರಿ ಬ್ಯಾಗ್ ಒಂದು ಫ್ರೀ ಸಿಕ್ತು, ಒಂದು ಆ್ಯಪ್ ಡೌನ್ಲೋಡ್ ಮಾಡಿ. ಹಾಗೆ ಇನ್ನೂ ಸೀದಾ ಹೋಗೋದು. ಆಯಿತು, ನಮಗೆ ಟೈಮ್ ಆಗಿದ್ದೇ ಗೊತ್ತಿಲ್ಲ. ಇನ್ನು ನಾವೇನಾದರೂ ಸ್ನ್ಯಾಕ್ಸ್ ತಿಂದು ಸೀದಾ ರೂಮಿಗೆ ಹೋಗೋದು. ಮತ್ತು ನಾನು ಸಂಜೆ ಬಂದು ಫ್ರೆಶ್ ಅಪ್ ಆಗಿ ರಾಗಿ ಮಾಡ್ಕೊಳ್ತೇನೆ. ನನಗೆ ಮನೆಯಿಂದ ನಾನು ಹಪ್ಪಳ ತಂದಿದ್ದೆ, ಹಾಗೆ ಈಗ ಕಾಯಿಸ್ತಾ ಇದ್ದೇವೆ.
ಈಗ ಫುಲ್ ಗೊತ್ತಿಲ್ಲ. ಯಾರ ಊರಲ್ಲೆಲ್ಲ ಯಾರೆಲ್ಲ ಮಳೆಗಾಲದಲ್ಲಿ ಹಲಸಿನಕಾಯಿ ಹಪ್ಪಳ ಮಾಡಿದ್ದೀರಿ ಅಂತ ಕಮೆಂಟ್ ಮಾಡಿ. ಕೈಗೆ ತುರ್ಸಿ ಎಂತ ನಿಶ್ಚಿತ ನಿಮ್ಮ ಮನೆಯಲ್ಲಿ ಹಪ್ಪಳ ಮಾಡಿದ್ದಾರಾ? ಇಲ್ಲ, ಹೋದ ಸಲ ಮಾಡಿದ್ರಿ, ಈ ಸಲ ಮಾಡಲಿಲ್ಲ. ಹೌದಾ? ಈ ಸಲ ಮಳೆ ಸಿಗಲಿಲ್ಲ. ತುಂಬ ಜನ ಇದ್ರೆ ಮಾಡ್ಲಿಕ್ಕೆ ಆಗ್ತದೆ. ನಾವೆಲ್ಲ ಇದ್ರೆ ಊರಿಗೆ ಹೋಗಿದ್ರೆ ಆಗುದಿಲ್ಲ ಮಾಡಿ. ನೀನೊಬ್ಳೆ ಮಾಡಿದ್ದ? ನಾನು ನಾನು ಮಾಡಿದ್ದಲ್ಲ, ಅಮ್ಮ ಮತ್ತು ತಂಗಿ ಮಾಡಿದ್ವಿ. ಈ ಸಲ ಒಂದೇ ಹಲಸಿನಕಾಯಿ ಮಾಡಿದ್ದು. ಎಷ್ಟು 3 ಆಯ್ತಾ? 3 ಕಾಯಿಸಿದ್ಯಾ? ನಾವು 3 ಜನ ಇರೋದು, ಅದಕ್ಕೆ 6 ಕಾಯಿಸಿ ಕುಂತಿದ್ದೇನೆ. ನೀನು ಕೈ ಹಿಡ್ಕೊಳ್ಬೇಡ, ಅದು ಎಣ್ಣೆ. ಮತ್ತೆ ಜಾಸ್ತಿ ಇದನ್ನ ನಾವು ಇಟ್ಕೊಳ್ಲಿಕ್ಕಾಗಲ್ಲ. ಅಂದರೆ ಮನೇಲಿ ಹತ್ತಿರ ಬಾಕ್ಸಲ್ಲೆಲ್ಲ ಇಡ್ಬೋದು. ಇಲ್ಲಿ ನನಗೆ ಇಲ್ಲಿ ಫ್ರೀಸಲ್ಲಿ ಇರೋದಲ್ಲ, ಈಗ ನಮ್ಮ ಅಂಕಲೇ ಹಿಡಿದು ಆ್ಯಕ್ಚುಲಿ ಡೈಲಿ ಎಂಥ ಅಡುಗೆಲ್ಲ ಮಾಡಲಿಕ್ಕಿದ್ರೆ ನಿಶ್ಮಿತನೇ ಮಾಡೋದಾಯ್ತಾ. ಅವಳೀಗ ಮೊಬೈಲ್ ಇಟ್ಕೊಂಡಿದ್ದಾಳೆ, ಅದಕ್ಕೆ ನಾನು ಸ್ವಲ್ಪ ಈಗ ಸ್ಕೋಪ್ ತಗೊಳ್ಳು. ಎದುರಾಯ್ತೀಯಾ ಗೊತ್ತಾಗ ಕಣ್ಪ್ಲಾಗೆ ನಾಳೆ ಅಂಡ ಅಂದರೆ ನಿಮಗೆ ಹಲಸಿನಕಾಯಿ ಹಪ್ಪಳ ಹೇಗೆ ಮಾಡೋದು ಅಂತ ರೆಸಿಪಿ ಬೇಕಿದ್ರೆ ಸುರಕ್ಷಿತಾ ಗೌಡ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ಆಯಿತಾ. ಅವಳು ಫುಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದಾಳೆ. ಆಯಿತು, ಇನ್ನು ನಾನು ಊಟ ಮಾಡಿ ಸ್ವಲ್ಪ ಬ್ಲಾಗ್ ಎಲ್ಲ ನೋಡಿ ಮತ್ತೆ ಮಲಗುದು. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರಕ್ಷಿತಾ ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ ಗೈಸ್ ಅವಳಿಗೆ. ಅಣ್ಣ ನಾವೀಗ ಇನ್ನು ಹಪ್ಪಳ ತಿನ್ನುವ. ಇನ್ನು ಒಂದು ಸಲಕ್ಕೆ ಆಗುವಷ್ಟು ಹಪ್ಪಳ ಇದೆ. ಹೊರ್ಮಂಡ ಇನ್ನು 3 ತಿನ್ಬೋದು ನನಗೆ. ತೊಟ್ಟೆಯಲ್ಲಿ ಕಟ್ಟಿದ್ದು ಮತ್ತೆ ಎಂತ ಇಲ್ಲ ಮನೆಯಲ್ಲಿ, ಬಾಕ್ಸ್ ಎಲ್ಲ ಇರ್ತದಲ್ಲ. ನೋಡಿ ನಮ್ಮ PGಯ ಕಿಚನ್ ಇದು. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.